ಹಾಯ್ ಫ್ರೆಂಡ್ಸ್, ಬ್ರಹ್ಮಗಂಟು ಧಾರಾವಾಹಿ ಇವತ್ತಿನ ಸಂಚಿಕೆಯಲ್ಲಿ ಚಿರು ಅವರು ಎಲ್ಲರ ಮನಸ್ಸು ಗೆದ್ದು ಎಲ್ಲರ ಕೈಯಲ್ಲೂ ಚಪ್ಪಾಳೆ ಹೊಡೆಸ್ಕೊಂಡು ಹೀರೋ ಆಗಿದ್ದಾರೆ. ನಿಜ ಹೇಳಬೇಕಂತಂದರೆ ದೀಪಾ ಮುಂದೆ ಚಿರು ಇಂಥ ಒಂದು ಒಳ್ಳೆಯ ಹೆಸರು ತಗೊಂಡಿರೋದು ದೀಪಾಗೆ ತುಂಬ ಖುಷಿ ಆಗ್ತಾ ಇದೆ. ಆದರೆ ದೀಪಾ ಹೇಳ್ಕೊತಾ ಇಲ್ಲ. ಚಿರು ಮನಸ್ಸಲ್ಲಿ ನಾನೇ ಇರೋದು ಅಂತ ದೀಪಾಗೆ ಗೊತ್ತಿದ್ರು ದೀಪಾ ತೋರಿಸ್ಕೊಂಡಿದ್ರೆ ತನ್ನ ಕೋಪನ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ. ಇನ್ನು ತಾಲೂಕು ಆಫೀಸಿಗೆ ಬರ್ತಾರೆ. ತಾಲೂಕು ಆಫೀಸಿಗೆ ಬಂದುಬಿಟ್ಟು ಅಲ್ಲಿ ದೀಪಾಗೆ ಸ್ವಲ್ಪ ಲೇಟ್ ಆಗುತ್ತೆ ಅಂತ ತಾಲೂಕು ಆಫೀಸಲ್ಲಿ ಹೇಳಿರ್ತಾರೆ. ಅದಕ್ಕೆ ಇನ್ನೂ ಲೇಟ್ ಆಗುತ್ತಾ, ಇನ್ನೂ ಯಾವಾಗ ಆಗುತ್ತೆ ಅಂತ ಕೇಳ್ತಾರೆ. ಇನ್ನೂ ಲೇಟ್ ಆಗುತ್ತಮ್ಮ, ಇನ್ನೂ ಸ್ವಲ್ಪ ಬಿಟ್ಕೊಂಡು ಬಾ ಅಂತ ಹೇಳ್ತಾರೆ. ಸರಿ ಅಂತ ಅಂದ್ಬಿಟ್ಟು ದೀಪ ಬಂದು ಅಲ್ಲಿ ಕುತ್ಕೊಂಡಿರ್ತಾರೆ. ದೀಪ ಅಲ್ಲಿ ಬಂದು ಕುತ್ಕೊಂಡಿದ್ದಾಗ ದೀಪಾಗೆ ಹೊಟ್ಟೆ ಹಶ್ವಾಗ್ತಾ ಇರುತ್ತೆ. ಚಿರು ಹೋಟೆಲಲ್ಲಿ ಹೋಗ್ಬಿಟ್ಟು ಊಟ ತಂದು ಕೊಡ್ತಾರೆ. ಇಬ್ರಿಗೂ ಊಟ ತೊಗೊಂಡು ನೀರು ತೊಗೊಂಡು ಬರ್ತಾರೆ. ತೊಗೊಂಡು ಬರಬೇಕಾದ್ರೆ ಹಾಗೆ ಅಲ್ಲೊಂದು ಜಾಗದಲ್ಲಿ ಕುತ್ಕೊಂಡು ಊಟ ಮಾಡ್ತಾಯಿರ್ತಾರೆ. ನನಗೆ ಬೇಡ ಅಂತ ದೀಪ ಹೇಳ್ತಾರೆ. ಪರವಾಗಿಲ್ಲ ತಿನ್ನಿರಿ ಅಂತ ಹೇಳ್ತಾರೆ. ನನಗೆ ಬೇಡ ಹಸ್ಬೆಂಡು ಅಂತ ಹೇಳಿದ್ನಲ್ಲ. ಹಸ್ಬೆಂಡಾ? ಎಷ್ಟು ಚೆನ್ನಾಗಿದೆ ಕೇಳೋದಕ್ಕೆ ಅಂತ ಹೇಳ್ತಾರೆ. ನಾನೇನು ಹಾಗೇನು ಹೇಳಿಲ್ಲ, ಸುಮ್ಮನೆ ಏನೋ ಬಾಯಿ ಮಾತು ಬಂದ್ಬಿಡ್ತು ಅದಕ್ಕೆ ಹೇಳಿದೆ ಅಂತ ಹೇಳ್ತಾರೆ. ಪರವಾಗಿಲ್ಲ ಬಿಡ್ರಿ, ಎಷ್ಟು ದಿವಸ ಆಗಿತ್ತು ಕೇಳಿ, ಆದರೂ ಹೇಳಿದ್ರಲ್ಲ, ತುಂಬ ಖುಷಿ ಆಗ್ತಾಯಿದೆ. ಪರವಾಗಿಲ್ಲ ಊಟ ಮಾಡಿರಿ, ಊಟ ಮಾಡಿದ್ರೇ, ಇಲ್ಲಾಂದರೆ ಇಲ್ಲಿ ಕುತ್ಕೊಂಡು ಕಾಯೋದಕ್ಕೆ ಎನರ್ಜಿ ಬೇಡ ಅಂತ ಕೇಳ್ತಾರೆ. ನನಗೇನು ಬೇಡ ಅಂದರೆ, ನನಗೆ ಹೊಟ್ಟೆ ಹಸಿತೈತೆ, ನೀವು ತಿಂತಿರೋ ಇಲ್ಲೋ ಅಂತ ಕೇಳಿದಾಗ ಆಗ ದೀಪನು ತಿಂತಾರೆ. ಸರಿ ಆಯಿತು ಬಿಡಿ ತಿಂತೀನಿ ಅಂತ ಅಂದ್ಬಿಟ್ಟು ತಿಂತಾರೆ. ಇಲ್ಲಿ ಚಿರುನು ಅವರೂ ಸಹ ಊಟ ಮಾಡ್ತಾಯಿರ್ತಾರೆ. ಚಿರುಗೆ ತಲೆಗೆ ಹೆಕ್ಬಿಡುತ್ತೆ. ಅವರು ಕೆಮ್ತಾರೆ. ಅಯ್ಯೋ ನೋಡ್ಕೊಂಡು ತಿನ್ಬೇಕಲ್ವಾ ಅಂತ ಅಂದ್ಬಿಟ್ಟು ಚಿರುಗೆ ದೀಪದ ನೀರು ಕುಡಿಸ್ತಾರೆ. ನೀರು ಕುಡಿಸ್ಬೇಕಾದ್ರೆ ಚಿರು ಅವ್ರನ್ನೇ ನೋಡ್ತಾರೆ. ದೀಪನೂ ಅವ್ರನ್ನೇ ನೋಡಿದಾಗ ಆಗ ಚಿರು ಥ್ಯಾಂಕ್ಸ್ ಕಣ್ರಿ ಅಂತಾರೆ. ಹಾಗೇನಿಲ್ಲ, ನಾನು ಮಾನವತೆಯಿಂದ ನೀರು ಕುಡಿಸಿದ್ದು, ನೀವೇನೇನೋ ತಿಳ್ಕೊಂಬಿಡ್ರಿ ಅಂತ ಹೇಳ್ತಾರೆ. ಪರವಾಗಿಲ್ಲ ಬಿಡ್ರಿ, ನನಗೂ ಅರ್ಥ ಆಗುತ್ತೆ ಅಂತ ಅಂದ್ಬಿಟ್ಟು ಚಿರು ತಿಂತಾಯಿರ್ತಾರೆ. ಮತ್ತು ದೀಪಗೂ ಅದೇ ಥರನೇ ತಲೆಗೆ ಇಕ್ಬಿಡುತ್ತೆ. ಆಗ ದೀಪಗೂ ಸಹ ಚಿರು ನೀರು ಕುಡಿಸ್ತಾರೆ. ಆಗ ಚಿರು ನೀರು ಕುಡಿಸ್ಬಿಟ್ಟು ನಾನು ಮಾನವೀಯತೆಯಿಂದ ನೀರು ಕುಡಿಸ್ದೆ, ನೀವೇನೋ ತಿಳ್ಕೊಂಬಿಡ್ರಿ ಅಂತ ಹೇಳ್ತಾರೆ. ಆಗ ಸರಿ ಅಂತ ಅಂದ್ಬಿಟ್ಟು ಇಬ್ಬರು ಊಟ ಮಾಡಿಬಿಟ್ಟು ಮತ್ತೆ ತಾಲೂಕು ಆಫೀಸ್ಗೆ ಹೋಗ್ತಾರೆ. ಅಲ್ಲಿ ಅವ್ರು ಹೇಳ್ತಾರೆ, ಇಲ್ಲ ಇವತ್ತಾಗಲ್ಲ ನಾಳೆ ಬನ್ನಿರಿ ಅಂತ ಹೇಳ್ತಾರೆ. ಮತ್ತೆ ನಾಳೆ ಬರಬೇಕಾ? ಇಲ್ಲ ನನ್ನ ಕೈಯಲ್ಲಿ ಆಗಲ್ಲ. ಯಾಕೆ ನಾಳೆ ಬರಬೇಕು ಅಂತ ಹೇಳ್ತಾರೆ ದೀಪ. ಇಲ್ಲ ರೀ, ಅದೊಂದು ಸೈನ್ ಆಗಬೇಕು, ನಾಳೆ ಬಮ್ಮ ನೀನು ಅಂತ ಹೇಳ್ತಾರೆ. ನಾಳೆ ಬರಬೇಕಾ? ಅದೇನು ಸೈನು, ಇವಾಗಲೇ ಕರೆಸಿ ಇವಾಗಲೇ ಮಾಡಿರಿ ಅಂದರೆ ಟೈಮ್ ಇಲ್ಲಮ್ಮ ಅಂತ ಹೇಳ್ತಾರೆ. ಅಲ್ಲಿಂದ ಜಗಳ ಮಾಡೋಕ್ಕೆ ಹೋಗ್ತಾರೆ. ಆಗ ಚಿರು ಅವರು ಕರ್ಕೊಂಬಂದ್ಬಿಡ್ತಾರೆ. ರೀ, ಇದು ಗೌರ್ಮೆಂಟು, ಈ ಥರ ಎಲ್ಲ ಇದು ಮಾಡಬಾರ್ದು, ಇಲ್ಲಿ ಏನಿದೆಯೋ ಅದನ್ನ ಫಾಲೋ ಮಾಡಬೇಕು, ಬನ್ನಿರಿ ಅಂತಾರೆ. ಅಲ್ಲ ಮತ್ತೆ ಅವರು ಸೈನ್ ಆಗಿಲ್ಲ ನಾಳೆ ಬಾ ಅಂತ ಹೇಳಿದ್ರೆ ನಮ್ಗೆ ಬೇರೆ ಕೆಲಸ ಇರೋದಿಲ್ವಾ ಅಂತಂದು ದಿನ ಬರೋದಕ್ಕಾಗುತ್ತೆ ಅಂತ ಹೇಳ್ತಾರೆ. ಹಾಗಲ್ಲ ಜಗಳ ಮಾಡಬಾರ್ದು ಕಣ್ರಿ, ಇದು ಸರ್ಕಾರದ್ದು, ಬನ್ನಿರಿ ಅಂತ ಕರ್ಕೊಂಡು ಹೋಗ್ತಾ ಇರ್ತಾರೆ. ಅಲ್ಲಿ ಕರ್ಕೊಂಡೋಗ ಸರಿ ಬನ್ನಿರಿ ಮನೆಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾರೆ. ಸರಿ ಅಂತ ಅಂದ್ಬಿಟ್ಟು ಮನೆಗೆ ಕರ್ಕೊಂಡು ಹೋಗ್ತಾ ಇರ್ತಾರೆ. ಅಲ್ಲಿ ಹೋಗ್ಬೇಕಾದ್ರೆ ಒಬ್ಬರು ಮಗುಗೆ ಚಾಕ್ಲೇಟ್ ಕೊಟ್ಬಿಟ್ಟು ಅಲ್ಲಿ ಮಗು ಹತ್ರ ಹೆಂಗೆಂಗೋ ಆಡ್ತಾ ಇರ್ತಾರೆ. ಅದನ್ನು ಚಿರುವರು ಗಮನಿಸ್ತಾರೆ. ಚಿರುವರು ಗಮನಿಸ್ಬಿಟ್ಟು ಅಲ್ಲಿಗೆ ಹೋಗ್ತಾರೆ. ಆ ಯಪ್ಪ ಹತ್ರ ಹೋಗ್ಬಿಟ್ಟು ಅವರು ಏನ್ರಿ ಮಾಡ್ತಾಯಿದ್ದೀರಾ ನೀವು ಅಂತ ಹೇಳ್ತಾರೆ. ಏನೂ ಇಲ್ಲ ಸರ್, ಮಗು ಚಾಕ್ಲೇಟ್ ಕೇಳ್ತು, ಅದಕ್ಕೆ ಚಾಕ್ಲೇಟ್ ಕೊಡ್ತಾ ಇದ್ದೆ ಅಂತ ಹೇಳ್ತಾರೆ. ಆವಾಗ ಆ ಯಪ್ಪ ಅವ್ರನ್ನ ಹಿಡ್ಕೊಂಡು ಸರಿಯಾಗಿ ಒಂದು ಹೊಡಿತಾರೆ. ಆಗ ನಾನೇನು ತಪ್ಪು ಮಾಡಿದೆ, ಹೊಟ್ಟೆ ಹಶ್ವು ಅಂತ ಹೇಳ್ತು ಚಾಕ್ಲೇಟ್ ಕೊಟ್ಟೆ, ಅದಕ್ಕೆ ನನ್ನ ಯಾಕಪ್ಪ ಹೊಡಿತಾ ಇದೆಯಾ ಅಂತ ಕೇಳ್ತಾನೆ. ಆಗ ಚಿರು ಹೇಳ್ತಾನೆ, ನೀವು ಇಲ್ಲಿ ಏನು ಮಾಡ್ತಾಯಿದ್ದೀರಿ ಅಂತ ನನಗೆ ಗೊತ್ತು, ಅದು ಚಿಕ್ಕ ಮಗು, ನಿಮ್ಮ ವಯಸ್ಸಿಗಾದರೂ ಬೆಲೆ ಬೇಡವಾ, ಏನ್ರಿ ನೀವು ಈ ಥರ ಮಾಡ್ತಾಯಿದ್ದೀರಾ ಅಂದ್ಬಿಟ್ಟು ಹೊಡಿತಾರೆ. ಆಗ ಎಲ್ರನ್ನೂ ಕರೆಸ್ಬಿಡ್ತಾನೆ ಚಿರು. ಎಲ್ರನ್ನೂ ಕರೆಸ್ಬಿಟ್ಟು ಆಗ ಹೇಳ್ತಾನೆ, ಚಿರು ನೋಡಿ, ಈ ಮಗು ಹತ್ರ ಇವರು ಮಿಸ್ಬಿಹೇವ್ ಮಾಡ್ತಾಯಿದ್ದಾರೆ ಅಂತ ಹೇಳ್ತಾರೆ. ಆವಾಗ ಇಲ್ಲ ಇಲ್ಲ ನಾನು ಅಂಥವನಲ್ಲ, ನಾನು ಆ ಥರ ಎಲ್ಲ ಮಾಡಲ್ಲ ಅಂತ ಹೇಳ್ತಾನೆ. ಆಗ ಮಗು ಕೈಯಲ್ಲೇ ಹೇಳಿಸ್ತಾನೆ ಚಿರು, ಪುಟ ನೀನು ಹೇಳು, ಇವರು ಏನು ಮಾಡಿದ್ರು ನಿನಗೆ ಚಾಕ್ಲೇಟ್ ಕೊಟ್ಟು ಅಂತ ಹೇಳಿದ್ರೆ, ಆಗ ನನಗೆ ಚಾಕ್ಲೇಟ್ ಕೊಟ್ಟು ಇಲ್ಲೆಲ್ಲ ಮುಟ್ಟಿದ್ರು ಅಂಕಲ್ ಅಂತ ಹೇಳ್ತಾರೆ. ನೋಡಿದ್ರಾ, ಕೇಳಿಸ್ಕೊಂಡ್ರ, ಇವನಿಗೆ ಆ ಚಿಕ್ಕ ಮಗು ಮೇಲೆ ಈ ಥರ ಎಲ್ಲ ಇದು ಮಾಡ್ತಿದ್ದಾನೆ, ಇಲ್ಲೆಲ್ಲ ಮುಟ್ತಾನೆ ಅಂತ ಅಂದ್ಬಿಟ್ಟು ಅಲ್ಲಿ ಎಲ್ರಿಗೂ ಹೇಳ್ತಾನೆ. ಆಗ ಅಲ್ಲಿರೋರೆಲ್ಲ ಅವ್ರನ್ನೇ ಬೈತಾರೆ. ಈ ಥರ ಎಲ್ಲ ಮಾಡ್ತೀಯಾ, ಯಾಕಪ್ಪ ನಿಮ್ಮ ಮನೇಲಿ ಹೆಣ್ಮಕ್ಳು ಇಲ್ವಾ, ನಿಮ್ಮ ಮನೇಲೂ ಹೆಣ್ಮಕ್ಳಿಗೆ ಇದೇ ಥರನೇ ಮಾಡ್ತೀಯ ಅಂತ ಹೇಳ್ತಾರೆ. ಆವಾಗ ಅಯ್ಯೋ ಇಲ್ಲ ತಪ್ಪಾಯ್ತಪ್ಪ, ಏನೋ ತಿಳಿದೆ, ತಪ್ಪು ಮಾಡಿಬಿಟ್ಟು ದಯವಿಟ್ಟು ನಾನು ಬಿಟ್ಬಿಡು ಅಂತ ಕೇಳ್ತಾನೆ. ಬಿಡೋದಾ, ನಿಮಗೆಲ್ಲ ಒಂದು ವಿಷಯ ಹೇಳ್ತೀನಿ ಕೇಳ್ರಿ ಅಂತ ಅಂದ್ಬಿಟ್ಟು ಅಲ್ಲಿ ಸ್ಕೂಲ್ ಹುಡುಗರು ಹೋಗ್ತಾ ಇರ್ತಾರೆ. ಅವ್ರನ್ನೂ ಸಹ ಕರ್ಕೊಂಡು ಆಗ
ಹೇಳ್ತಾರೆ. ಆ, ಒಂದು ಅಲ್ಲಿ ಒಂದು ಗಾಡಿ ನಿಂತಿರುತ್ತೆ. ಆ ಗಾಡಿ ಮೇಲೆ ಎಕ್ಕಿ ನಿಂತ್ಕೊಂಡು ಆಗ ಹೇಳ್ತಾನೆ, ಹೆಣ್ಮಕ್ಳು ಯಾರನ್ನ ಚಾಕ್ಲೇಟ್ ಕೊಟ್ಟು ಈ ಥರ ಎಲ್ಲ ಮುಟ್ಟಕ್ಕೆ ಬಂದರೆ ಮುಟ್ಟಿಸ್ಕೊಬಾರ್ದು. ನಮಗೆ ಗೊತ್ತಿರೋರು ಯಾರಾದರೂ ತಂದೆ ತಾಯಿ ಅವರಾದರೆ ಪರವಾಗಿಲ್ಲ, ಆದರೆ ಬೇರೆ ಯಾರು ಅಷ್ಟೇ ಈ ಥರ ಎಲ್ಲ ಹಿಂಗೆ ಮುಟ್ಟಿದ್ರೆ ಮುಟ್ಟಿಸ್ಕೊಬಾರ್ದು. ತಕ್ಷಣ ಅದು ಅಪ್ಪ ಅಮ್ಮಗೆ ಹೋಗಿ ಹೇಳಬೇಕು ಅಂತ ಹೇಳ್ತಾ ಇರ್ತಾರೆ. ಆವಾಗ ಅಷ್ಟರಲ್ಲಿ ಮಗುವವ್ರ ತಾಯಿ ಬರ್ತಾರೆ. ಏನಾಯಿತು ಯಾಕೆ ಅಂತ ಹೇಳಿದಾಗ, ಈ ಥರ ಏನಮ್ಮ ಹಿಂಗೆ ಬಿಟ್ಬಿಟ್ಟು ಹೋಗಿದ್ದೆಲ್ಲ ನೋಡಿ ಹಿಂಗೆಲ್ಲ ಆಯಿತು ಅಂತ ಹೇಳಿದಾಗ, ಆವಾಗ ಆಯಮ್ಮನೂ ಆ ಅಪ್ಪನ ಬೈತಾರೆ. ಬೈದ್ಬಿಟ್ಟು, ಏನಪ್ಪ ನಿಮ್ಮ ಮನೇಲಿ ಹೆಣ್ಮಕ್ಳಿಲ್ಲ ಈ ಥರನ ಮಾಡೋದು ಅಂತ ಬೈತಾರೆ. ಅಯ್ಯೋ ಏನೋ ಗೊತ್ತಿಲ್ಲದೆ ತಪ್ಪಾಯ್ತಮ್ಮ, ದಯವಿಟ್ಟು ಕ್ಷಮಿಸ್ಬಿಡಮ್ಮ ಅಂತ ಕೇಳ್ತಾರೆ. ಆವಾಗ ಜನಗಳೆಲ್ಲ ಚಪ್ಪಾಳೆ ಹೊಡಿತಾರೆ. ಚಿರುಗೆ ಖುಷಿಯಾಗುತ್ತೆ. ಜನ ಹೇಳ್ತಾರೆ ಆವಾಗ ಅಲ್ಲಿರೋರೆಲ್ಲ, ತುಂಬ ಒಳ್ಳೆ ಕೆಲಸ ಮಾಡಿದ್ಯಪ್ಪ, ಇಂಥವ್ರಿಗೆ ಶಿಕ್ಷೆ ಹಿಂಗೆ ಇದೇ ಥರನೇ ಕೊಡಬೇಕು, ಇಲ್ಲಾಂದರೆ ಇಂಥವ್ರು ಕಲಿಯೋದಿಲ್ಲ, ಬುದ್ಧಿ ಕಲಿಯೋದಿಲ್ಲ ಅಂತ ಹೇಳ್ತಾರೆ. ಆವಾಗ ಹೌದು, ಹೆಣ್ಮಕ್ಳು ಅಂದರೆ ತುಂಬ ಹುಷಾರಾಗಿರಬೇಕು, ಮಕ್ಕಳನ್ನ ನಾವು ತುಂಬ ಹುಷಾರಾಗಿ ನೋಡ್ಕೊಬೇಕು ಅಂತ ಹೇಳ್ತಾರೆ. ಆಗ ಅಲ್ಲಿರೋರೆಲ್ಲ ಹೋಗ್ತಾರೆ ಮತ್ತು ಅವ್ರನ್ನೂ ಸಹ ಕರ್ಕೊಂಡು ಹೋಗ್ತಾರೆ. ಆಗ ಚಿರು ಅವರು ಬರ್ತಾರೆ. ಗಾಡಿ ಹತ್ರ ಬಂದ್ಬಿಟ್ಟು ದೀಪಗೆ ತುಂಬ ಖುಷಿ ಆಗ್ತಾ ಇರುತ್ತೆ. ಎಂಥ ಒಳ್ಳೆ ಕೆಲಸ ಮಾಡಿದ್ದಾರೆ ಹಸ್ಬೆಂಡು ಅಂತ ಮನಸಲ್ಲೇ ತಿಳ್ಕೊಂಡು ಬರ್ತಾಯಿರ್ತಾರೆ. ಆಗ ಬಂದುಬಿಟ್ಟು, ಏನ್ರಿ ಈ ಥರ ಎಲ್ಲ ಮಾಡಿದ್ರೆ ತುಂಬ ಖುಷಿ ಆಯ್ತಲ್ವ ನಿಮಗೆ ಅಂತ ಹೇಳ್ತಾರೆ. ಹಾಗೇನಿಲ್ಲ, ನೀವು ಒಳ್ಳೆ ಕೆಲಸ ಮಾಡಿದ್ದೀರಾ, ಇಲ್ಲ ಅಂತ ಹೇಳಿದ್ನಾ ಅಂತ ಹೇಳ್ತಾರೆ. ಸರಿ ಸರಿ ಆಯಿತು ಬಿಡಿ, ಬನ್ನಿ ಹೋಗೋಣ ಅಂತ ಹೇಳ್ತಾರೆ. ಸರಿ ಅಂದ್ಬಿಟ್ಟು ಇಬ್ಬರು ಹೊರಡ್ತಾರೆ. ಫ್ರೆಂಡ್ಸ್, ಇವತ್ತಿನ ಸಂಚಿಕೆ ಇಷ್ಟ ಆಗಿತ್ತು. ಯಾರೆಲ್ಲ ನನ್ನ ವಿಡಿಯೋಸ್ ನೋಡ್ತಾರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವಿಡಿಯೋ ನೋಡಿ ಅಂತ ಕೇಳ್ಕೊತೀನಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹೊಸಬರು ತುಂಬ ಜನ ನನ್ನ ವಿಡಿಯೋಸ್ ನೋಡ್ತಾ ಇದ್ದೀರಾ. ಪ್ಲೀಸ್ ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವಿಡಿಯೋ ನೋಡಿ. ನಿಮ್ಮ ಸಪೋರ್ಟು ನನಗೆ ತುಂಬ ಮುಖ್ಯ. ನೀವು ಸಪೋರ್ಟ್ ಮಾಡೋದ್ರಿಂದ ನಾನು ತುಂಬ ಮುಂದೆ ಬರೋದಕ್ಕಾಗೋದು. ತುಂಬ ಜನ ನನ್ನ ಚಾನಲ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಬಾಯ್ ಫ್ರೆಂಡ್ಸ್, ಮತ್ತೊಂದು ಸಂಚಿಕೆಯಲ್ಲಿ ಸಿಗ್ತೀನಿ. ಬಾಯ್ ಫ್ರೆಂಡ್ಸ್.